ಸಿಲಿಕಾನ್ ಸಿಟಿಯಲ್ಲಿ ಒಂದು ಬಾರ್ ಇದೆ. ಆ ಬಾರ್ನಲ್ಲಿ ಎಲ್ಲಿ ಬೇಕಾದರೂ ಕುತ್ಕೊಂಡು ಕುಡಿಬೋದು. ಅದೊಂದು ರೀತಿಯಲ್ಲಿ ಓಪನ್ ಬಾರ್ ಥರ ಇದೆ. ನಿಯಮ ಪಾಲನೆ ಮಾಡಬೇಕಾಗಿರುವಂಥ ಬಾರ್ನಲ್ಲಿ ಹಲವು ನಿಯಮ ಉಲ್ಲಂಘಿಸಿರುವಂಥ ಘಟನೆಗಳು ನಡೆದಿದೆ. ಸಿಲಿಕಾನ್ ಸಿಟಿಯಲ್ಲಿ ಒಂದು ಓಪನ್ ಬಾರ್ ಇದೆ. ಎಲ್ಲಿ ಬೇಕಾದರೂ ಕುತ್ಕೊಂಡು ಅಲ್ಲಿ ಕುಡಿಬೋದು. ರಿಪಬ್ಲಿಕ್ ಕನ್ನಡದಲ್ಲಿ ಬಾರ್ನ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ ನಮಗೆ ಲಭ್ಯವಾಗಿದೆ. ರಾಮಮೂರ್ತಿ ನಗರ ಸಮೀಪದ NRI ಲೇಔಟ್ನಲ್ಲಿರುವಂಥ ಬಾರ್ ಇದು. CL7 ಲೈಸೆನ್ಸ್ ಇರುವಂಥ ಮಾತೃಶ್ರೀ ರೆಸಿಡೆನ್ಷಿಯಲ್ ಸೇಲ್ ಅದು. ಅಂದರೆ ಅದು ನೋಡಿ, ಅಬಕಾರಿ ನಿಯಮ ಲಾಡ್ಜ್ನಲ್ಲಿ ರೂಮ್ ಪಡೆದವರಿಗೆ ಮದ್ಯವನ್ನು ನೀಡಬಹುದು. ಗ್ರಾಹಕರು ತಮ್ಮ ಕೊಠಡಿಯಲ್ಲಿ ಮದ್ಯವನ್ನು ಸೇವಿಸ್ಬೋದು ರೂಲ್ಸ್ ಪ್ರಕಾರ. ಆದರೆ ಆ CL7ನಲ್ಲಿ ಲೈಸೆನ್ಸ್ ಅಡಿಯಲ್ಲಿ ಬಾರ್ ನಡೆಸೋರು ಹೊರಗಡೆ ಸೇಲ್ ಮಾಡುವಂತಿಲ್ಲ. ಆದರೆ ಇಲ್ಲಿ ನಾವೇನು ದೃಶ್ಯಗಳ ಗಮನಿಸ್ತಾ ಇದ್ದೀವಿ, ಜನ ಕ್ಯೂನಲ್ಲಿ ಕುತ್ಕೊಂಡು ಕುಡಿತಾ ಇರ್ತಾರೆ, ಎಣ್ಣೆ ತಗೋತಾರೆ, ಅಲ್ಲೇ ಪಾರ್ಟಿ ಮಾಡ್ತಾರೆ. CL7 ಲೈಸೆನ್ಸ್ ಇಟ್ಕೊಂಡು CL9 ಲೈಸೆನ್ಸ್ನ ವ್ಯವಹಾರ ಮಾಡ್ತಿದ್ದಾರೆ ಎನ್ನುವ ಆರೋಪಕ್ಕೆ ಸಾಕ್ಷಿ ಈ ದೃಶ್ಯಾವಳಿ. ಅಬಕಾರಿ ಇಲಾಖೆಯವ್ರಿಗೆ ಗೊತ್ತಿದೆಯೋ ಗೊತ್ತಿಲ್ಲ. ಆದರೆ ಈಗ ಯಾವ ರೀತಿಯಾದಂಥ ಕ್ರಮ ಆಗತ್ತೆ ನಾವು ತೋರಿಸಿದ್ದೀವಿ ನೋಡಿ. ಅಲ್ಲಿ ರೆಸಿಡೆನ್ಷಿಯಲ್ ಏರಿಯಾ, ಅಲ್ಲಿ ಜನ ಓಡಾಡ್ತಿರ್ತಾರೆ. ಅದೇನು ರಾತ್ರಿ ಅಲ್ಲ, ಬೆಳಗ್ಗೆನೇ ಈ ರೀತಿಯಾಗಾದರೆ ಜನಸಾಮಾನ್ಯರ ಕಷ್ಟ. ಏನಾದ್ರು ಹೆಚ್ಚು ಕಮ್ಮಿ ಆಗಿ ಅಲ್ಲಿ ಕುಡಿತಾ ಇರ್ತಾರೆ, ಇಲ್ಲ ಗಲಾಟೆಗಳಾಗುತ್ತೆ. ಕುಡಿದ ಮತ್ತಿನಲ್ಲಿ ಏನು ಬೇಕಾದರೂ ಆಗ್ಬೋದು. ಅಬಕಾರಿ ಇಲಾಖೆಯವರು ಕ್ರಮ ತಗೋತಾರಾ ನೋಡೋಣ. ಏನು ಹೇಳುತ್ತೆ ಅದೇ ಅಬಕಾರಿ ಇಲಾಖೆ ಅಧಿಕಾರಿಗಳು ಅಂತೇಳಿ ನಾವು ಕೂಡ ಮುಂದಿನ ಹಂತದಲ್ಲಿ ಪ್ರಶ್ನೆನ ಮಾಡೇ ಮಾಡ್ತೀವಿ.